ಅದಾದಮೇಲೆ ತಮಗೆಲ್ಲರೂ ಕೂಡ ಗೊತ್ತಿದೆ ಯಾವ ರೀತಿ ಅವರು ಸಮಸ್ಯೆಗೆ ಒಳಗಾದರು. ಕೊನೆಗೆ ತೆಪ್ಪ ದೋಣಿ ಇದ್ರ ಮುಖಾಂತರ ಸಾಗರಕ್ಕೆ ಬರಬೇಕಾಯಿತು. ಹೆಣ್ಣು ಮಕ್ಕಳ ಒಂದು ಡೆಲಿವರಿ ಹೆರಿಗೆ ಅಂತ ಸಂದರ್ಭದಲ್ಲಿ ದೋಣಿ ಮುಗಿಸಿ ಮದುವೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಕುಟುಂಬನೇ ಪೂರ್ತಿ ತನ್ನ 22 ಜನ ಎಸ್ ಸರ್ ಈ ರೀತಿ ದೊಡ್ಡ ದೊಡ್ಡ ನಾವು ಕಹಿ ಘಟನೆಗಳನ್ನು ನಾವು ನೆನೆಸ್ಕೊಂಡ್ರೆ ಯಾವತ್ತೂ ಇವರಿಗೆ ಮೂಲ ಸಂಪರ್ಕ ಸಿಗಬೇಕಾಗಿತ್ತು. ಅವತ್ತಿನ ಕಾಂಗ್ರೆಸ್ಸಿನ ಗೌರವಂತ ಶಾಸಕರು ಎಲ್ ಟಿ ತಿಮ್ಮಪ್ಪ ಹೆಗಡೆ ಅವರು ಆ ಸಂದರ್ಭದಲ್ಲಿ 2 ಲಾಂಚನ್ನು ಒಂದು ಲಾಂಚನ್ನು ಅವಾಗ ಕೊಡುವಂಥ ಏನು ಬರ್ಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕೊಡುವಂಥ ಪ್ರಯತ್ನ ಆಗುತ್ತೆ. ಅದಾದಮೇಲೆ ನಿಮ್ಮ ಯಡಿಯೂರಪ್ಪ ಸಾಹೇಬರು DCM ಇದ್ದಾಗ 2 ಲಾಂಚನ್ನು ಕೊಡುವಂಥ ಕೆಲಸ ಆದಮೇಲೆ ಇನ್ನು ಸ್ವಲ್ಪ ಬಂದು ಹೋಗಲಿಕ್ಕೆ ಕ್ಯೂ ನಿಲ್ಲುವಂಥ ಒಂದು ಸ್ಥಿತಿ. ಬೆಳಗ್ಗೆ 6 ಗಂಟೆ ಅವ್ರು ಹೊರಡಬೇಕು ಅಂದರೆ ರಾತ್ರಿ 12 ಗಂಟೆ ಬಂದು ಕ್ಯೂ ನಿಲ್ಲುವಂಥ ಒಂದು ದುಸ್ಥಿತಿ ಇತ್ತು. ಈ ಪ್ರವಾಸಕ್ಕೆ ಹೋದಾಗ ಮಜಾ ಅನ್ಸೋದು ಅದೆಲ್ಲ ಲಾಂಚಲ್ಲಿ ಹೋಗೋದು, ಗಾಡಿ ಹಾಕ್ಕೊಂಡು ಹೋಗೋದು ಎಲ್ಲ. ಬಟ್ ಆ ಸ್ಥಳೀಯರು ಪ್ರವಾಸಿಗರ ಕಾರಣಕ್ಕಾಗಿ ಕ್ಯೂನಲ್ಲಿ ಎಲ್ಲೋ ನಿಂತ್ಕೊಂಡು ಒದಾಡು ಬೇಜಾರು ಅನಿಸ್ತಿತ್ತಲ್ಲ. ಸರಿ ಐತೆ. ಆದರೆ ಇವತ್ತು ಒಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ವಿಶೇಷವಾಗಿ ಅನೇಕ ತಪಸ್ಸಿದೆ, ಅನೇಕ ಹೋರಾಟಗಳಿದೆ. ಅವರೆಲ್ಲರ ಒಂದು ತಪಸ್ಸು ನಾವೆಲ್ಲ ಹೇಳ್ತೀವಲ್ಲ, ಲಂಕಕ್ಕೆ ಶ್ರೀರಾಮಚಂದ್ರ ಯಾವ ರೀತಿ ವಾನರ ಒಂದು ಸಹಕಾರದಿಂದ ರಾಮಸೇತುವನ್ನು ಕಟ್ಟುವಂಥ ಕೆಲಸ ಮಾಡಿದ್ರು, ಅದೇ ರೀತಿ ಇವತ್ತು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಇಚ್ಛಾಶಕ್ತಿಯ ಒಂದು ಪ್ರತಿಫಲ ಇವತ್ತು ಲೋಕಾರ್ಪಣೆ ಆಗಿದೆ. ಅದ್ರ ಜೊತೆಗೆ ನಾವು ಅಳಿಲು ಸೇವೆ ಮಾಡುವಂಥ ಒಂದು ಕೆಲಸ. ಮತ್ತು ವಾನರಂತೆ ಆಂಜನೇಯಂತೆ ಸಾಕಷ್ಟು ಅಲ್ಲಿಯ ಸಂಘ ಸಂಸ್ಥೆಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ರಾಜಕೀಯ ಮುತ್ಸದ್ದಿಗಳಿರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟದ ಒಂದು ಪ್ರತಿಫಲ ಇವತ್ತು ಈ ಸೇತುವೆ ಈ ದೇಶಕ್ಕೆ ಒಂದು ಲೋಕಾರ್ಪಣೆ ಆಗಿದೆ ಅಂತೇಳಿ ಅತ್ಯಂತ ಅಭಿಮಾನದ ಹೇಳಿ.